ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಇದೇ ವರ್ಷ ರಿಲೀಸ್ ಆಗಿರುವಂತಹ ಮಾಡಲ್ ಕ್ವಶನ್ ಪೇಪರ್ 1 ಫಾರ್ ದಿ ಅಕಾಡೆಮಿಕ್ ಇಯರ್ 2025-26 ಯಾರೆಲ್ಲ ಈ ವರ್ಷ ಆ್ಯನ್ಯುವಲ್ ಎಕ್ಸಾಮ್ ಮಾರ್ಚ್ ತಿಂಗಳಲ್ಲಿ ಬರೀತಾ ಇದ್ದೀರೋ ಎಲ್ಲ ವಿದ್ಯಾರ್ಥಿಗಳಿಗೂ, ರಿಪೀಟರ್ಸು, ಯಾರು ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸು ಹಾಗೂ ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಇಂಗ್ಲೀಷ್ ಮಾಡಲ್ ಕ್ವಶನ್ ಪೇಪರನ್ನು ರಿಲೀಸ್ ಮಾಡಿದ್ದಾರೆ. ಅದನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಜೊತೆಗೆ ಕೀ ಆನ್ಸರ್ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗುವ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಇದೆ. ಮೊದಲನೆಯ ಪಾಠ ರೋಮಿಯೋ ಆ್ಯಂಡ್ ಜೂಲಿಯೆಟ್ನಿಂದ ಪ್ರಶ್ನೆ. ಜೂಲಿಯೆಟ್ ಡಸ್ ನಾಟ್ ಡಿಸ್ಕ್ರೈಬ್ ದಿ ನೈಟ್ ಆ್ಯಸ್ ಡ್ಯಾಶ್ ಅಂತ ಇದೆ. ಜೂಲಿಯೆಟು ನೈಟನ್ನು ಲವ್ವಿಂಗ್ ನೈಟ್ ಅಂತ ಹೇಳ್ತಾಳೆ, ಜೆಂಟಲ್ ನೈಟ್ ಅಂತಲೂ ಕೂಡ ಹೇಳ್ತಾಳೆ, ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತಲೂ ಹೇಳ್ತಾಳೆ. ಆದರೆ ಗ್ಯಾರಿಶ್ ನೈಟ್ ಅಂತ ಹೇಳಲ್ಲ, ಗ್ಯಾರಿಸ್ ಸನ್ ಅಂತ ಹೇಳ್ತಾಳೆ. ಹಾಗಾಗಿ ಇಲ್ಲಿ ರಾಂಗ್ ಅಂತ ಉತ್ತರ ಯಾವುದು ಅಂದರೆ ಎ, ಆಪ್ಷನ್ನು ಎ ಆಗಿರುತ್ತೆ, ಗ್ಯಾರಿಶ್. ಆಯಿತಾ, ಹಾಗೆ ಕರೆಯಲ್ಲ ಅವಳು ಅಂತ. ಎರಡನೆಯ ಪ್ರಶ್ನೆ, ಇನ್ 2 ಡಿಯರ್ ಡ್ಯಾಶ್ ವಾಸ್ ದಿ ಇನಿಷಿಯಲ್ ಪನಿಷ್ಮೆಂಟ್ ಅಂತ ಇದೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇನಿಷಿಯಲ್ ಅಂತ ಹೇಳಿದರೆ ಬಿಗಿನಿಂಗ್ ಅಂತ, ಫಸ್ಟ್ ಅಂತ. ಮೊದಲನೆಯ ಪನಿಷ್ಮೆಂಟ್ ಯಾವುದು ಅಂತ ಕೇಳಿದರೆ ಡೆತ್ ಸೆಂಟೆನ್ಸ್ ಅಂತ ಬರೀಬೇಕು. ಅದು ಆಪ್ಷನ್ ಬಿ ಆಗಿ ಇರುತ್ತದೆ. ಡೆತ್ ಸೆಂಟೆನ್ಸ್ ಇದು ಆಗಿದರೆ ಆಪ್ಷನ್ ಎ ಯಾಕಲ್ಲ ಅಂದರೆ ಅದು ಸೆಕೆಂಡ್ ಪನಿಷ್ಮೆಂಟ್ ಆಗಿರುತ್ತೆ. ಅರ್ಥ ಆಗುತ್ತಾ? ಬನ್ನಿ ಸರ್, ಈಗ ಕ್ವಶನ್ ನಂಬರ್ 3 ನೋಡೋಣ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಥ್ಯಾರಿ ಅಂತ ಇದಲ್ವ. ಥ್ಯಾರಿ ಅಂದ್ರೇ ಸ್ಟಾಪ್ ಅಂತ ಅರ್ಥ. ಹಾಗಿದ್ರೆ ಲೈಫು ನಿಂತುಕೊಳ್ಳುವುದಿಲ್ಲ. ಥಿಂಕಿಂಗ್ ಅಬೌಟ್ ಎಸ್ಟರ್ಡೇ ಅಂತ, ನಿನ್ನೆಯ ಜೊತೆಗೆ ಅಂತ. ನಿನ್ನೆ ಅಂದರೆ ಏನು? ಎಸ್ಟರ್ಡೇ. ಆಪ್ಷನ್ ಸಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4, ಡಾನಾ ಲಾರಾ ಎಂಟರ್ಸ್ ದ ಪಾರ್ಕ್ ಅಕಂಪನೈಡ್ ಬೈ ಡ್ಯಾಶ್. ಡಾನಾ ಲಾರಾ ಸನಿ ಮಾರ್ನಿಂಗ್ ಪಾಠದಲ್ಲಿ ಬರುವಂತಹ ಕ್ಯಾರೆಕ್ಟ್ರು ಮ್ಯಾಡ್ರಿಡ್ ಪಾರ್ಕಿಗೆ ಎಂಟರ್ ಆಗುವ ಸಮಯದಲ್ಲಿ ಯಾರ ಜೊತೆ ಬಂದಳು ಅಂತ ಪ್ರಶ್ನೆ ಇದೆ. ಅದು ಪೆಟ್ರಾ ಅನ್ನುವಂಥದ್ದು ತನ್ನ ಸೇವಕಿ ಪೆಟ್ರಾ. ಆಯಿತಾ, 20 ವರ್ಷದ ಹುಡುಗಿ. ಕ್ವಶನ್ ನಂಬರ್ 5, ಇನ್ ದಿ ಗಾರ್ಡನರ್ ದಿ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ವಿಸಿಬಲ್ ಟು ಅಬ್ಸ್ಟ್ರಾಕ್ಟ್ ನಾನ್ ವೆನ್ ತಮ್ಮಣ್ಣ ಥಾಟ್ ಆಫ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ತಮ್ಮಣ್ಣ ಏನು ಯೋಚನೆಗೆ ಬರುತ್ತೆ ಅಂದರೆ ಕಂಪೋಸಿಂಗ್ ಹಿಸ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಬ್ಯಾಲೆಟ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್. ಆವಾಗ ಅದು ಏನಂತೀರ, ವಿಸಿಬಲಿಂದ ಇನ್ವಿಸಿಬಲ್ ಕಡೆಗೆ ಮೂವ್ ಆಗುತ್ತೆ ಅಂತ. ಕ್ಲಿಯರ್ ಆಲ್ ಆಫ್ ಯು? ಎ ಅನ್ನುವಂಥದ್ದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 6, ಬಾರ್ಗ್ಸ್ ಬಿಲೀವ್ಸ್ ದಟ್ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ಸ್ ವೆನ್ ಡ್ಯಾಶ್ ಅಂತ ಇದೆ. 2 ಆಪ್ಷನನ್ನು ನೀಡಿದ್ದಾರೆ. ಯಾವುದು? ದ ಪೊಯೆಟ್ ರೈಟ್ಸ್ ಇಟ್, ದ ರೀಡರ್ಸ್ ರೀಡ್ಸ್ ಇಟ್ ಅಂತ ಇದೆ. ಎರಡೂ ಕೂಡ ಸರಿ ಕಣ್ರಿ. ಕವಿ ಬರೆದಿರಬೇಕು ಹಾಗೂ ಓದುಗರರು ಅದನ್ನು ಓದಿರಬೇಕು. ಹಾಗಿದ್ರೆ ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್. ಯಾವುದು? ಆಪ್ಷನ್ ಸಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ. ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ. ಕಂಪ್ಲೀಟ್ ದಿ ಅನಲಾಗ್ ವಿತ್ ರೆಫರೆನ್ಸ್ ಟು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ಇದೆ. ಹೌದಲ್ವಾ? 7ನೆಯ ಪ್ರಶ್ನೆ ಸರಿಯಾದ ಉತ್ತರ ಡ್ರೈವರಿಗೆ ಹಂಟರ್ ಅಂತ ಇದೆ. ಇದು ಜಪಾನ್ ಆ್ಯಂಡ್ ಬ್ರೆಜಿಲ್ ಪಾಠದಲ್ಲಿ ಇರುವಂಥದ್ದು. ಪೆಡಿಸ್ಟೇರಿಯನ್ ಅಂದರೆ ಪಾದಚಾರಿಗಳು ಅಂತ ನೋಡಿ. ಹಾಗಿದ್ರೆ ಇಲ್ಲೇನು ಮಾಡಿದ್ದಾರೆ ಅಂತ ಹೇಳಿದರೆ ಡ್ರೈವರು ಪೆಡಿಸ್ಟೇರಿಯನ್ನು ಒಂದು ಭಾಗ. ಹೌದಾ? ಆದರೆ ಇಲ್ಲಿ ಹೋಲಿಕೆ ಏನಂತ ಮಾಡ್ತಾನೆ ಅಂದರೆ ಕವಿ, ನಮ್ಮ ಲೇಖಕ ಯಾರು, ಜಾರ್ಜ್ ಮೈಕ್ಸ್ ಏನಂತ ಹೇಳ್ತಾರೆ ಅಂದರೆ ಡ್ರೈವರು ಹಂಟರ್ ಇದ್ದ ಹಾಗೆ. ಹಂಟರು ಬೇಟೆಗಾರ ಏನು ಬೇಕು ಅವನಿಗೆ ಆಹಾರ, ಪ್ರೇ, PREY ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗತ್ತೆ. ಆಯಿತಾ. ಕ್ವಶನ್ ನಂಬರ್ 8, ಇನ್ ದಿ ವಾಟರ್ ರೂಫ್ ವಾಸ್ ಎ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಹಿಸ್ ವಿಲೇಜ್ ಬಿಕಾಸ್ ಡ್ಯಾಶ್ ಅಂತ ಇದೆ. ಯಾಕೆ ರೂಫ್ ಬಹಳ ಪಾಪ್ಯುಲರ್ ಆಗಿ ಅವನ ವಿಲೇಜಲ್ಲಿ ಹೊರ ಹೊಮ್ತಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾಕೆಂದರೆ ಅವನು ತನ್ನ ಹಳ್ಳಿಯನ್ನು ಬಿಟ್ಟು ತೊರೆಯಲಿಲ್ಲ. ಇಂಗ್ಲೀಷಲ್ಲಿ ಅಬಂಡನ್ ಅಂತ ಕರಿತೀವಿ. ಎಲ್ಲಿದೆ? ಆಪ್ಷನ್ ಸಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಹಿ ನೆವರ್ ಅಬಂಡನ್ ಹಿಸ್ ವಿಲೇಜ್ ಟು ಸೀಕ್ ಫಾರ್ ವರ್ಕ್ ಇನ್ ಟೌನ್ಸ್ ಅಂತ. ಕ್ವಶನ್ ನಂಬರ್ 9, ಅಕಾರ್ಡಿಂಗ್ ಟು ಸಾಯಿನಾಥ್ ಮೋರ್ ದ್ಯಾನ್ ಎಕನಾಮಿಕ್ ಎಕ್ಸ್ಪೆಕ್ಟ್ ಡ್ಯಾಶ್ ದಟ್ ದ ಸೈಕ್ಲಿಂಗ್ ಬ್ರಿಂಗ್ಸ್ ಈಸ್ ವೈಟಲ್ ಫಾರ್ ರೂರಲ್ ವುಮೆನ್ ಆಫ್ ಪುಡುಕೊಟ್ಟೈ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸೆಲ್ಫ್ ರೆಸ್ಪೆಕ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9. ಇಲ್ಲಿ ಸ್ವಲ್ಪ ಡೌಟ್ ಇದೆ ಆಯಿತಾ. 9
ಕ್ವಶನ್ ನಂಬರ್ 10 ವಿಚ್ ಈಸ್ ದಿ ಆಡ್ ಪೇರ್ ಅಮಾಂಗ್ ದಿ ಫಾಲೋಯಿಂಗ್ ಅಂತ ಇದೆ. ಆಡ್ ಪೇರ್ ಅಂತ ಕೇಳಿರೋದು, ಸರಿಯಾದದ್ದು ಅಂತಲ್ಲ, ಯಾಕಂದರೆ ಜೀಸಸ್ಸು ಸಮೀರನ್ ವುಮೆನ್ ಕರೆಕ್ಟಾಗಿದೆ, ಹಾಗಿದ್ರೆ ಇದು ಉತ್ತರ ಅಲ್ಲ. ವಿಲೇಜ್ ಆ್ಯಂಡ್ ವಾಡಾ ಇದು ಸರಿಯಾಗಿದೆ, ಇದು ಉತ್ತರ ಅಲ್ಲ. ಪಂಚಮ ಹಾಗೂ ಅನ್ಟಚಬಲ್ಸ್ ಇದೂ ಕೂಡ ಉತ್ತರವಲ್ಲ, ಸರಿಯಾದ. ಇಲ್ಲಿ ತಪ್ಪಾದ ಉತ್ತರ ಯಾವುದು ಅಂತ ಹೇಳಿದರೆ ಸುವರ್ಥಮ್ಮ ಆ್ಯಂಡ್ ಬಿಸ್ಲರಿ ಅಂತ ಇದೆ ಅಲ್ವಾ, ಇದು ತಪ್ಪಾದ ಉತ್ತರ ಆಗಿರುತ್ತೆ. ಆಪ್ಷನ್ ಡಿ ಆನ್ಸರ್. ಕ್ವಶನ್ ನಂಬರ್ 11 ಪ್ರೀತಿಯ ಮಕ್ಕಳೇ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ಆಯಿತಾ, 3 ಅಂಕಕ್ಕೆ ಗ್ರಾಮರ್ ಇದೆ, ಆಲ್ರೆಡಿ ಕಲಿಸಿದ್ದೀನಿ. ಯಾರಿಗೆ ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಇದರ ಒಂದು ಏನಂತೀರ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಕಲೀರಿ. ದ ಮಿನಿಸ್ಟರ್ಸ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದಿ ಡೆತ್ ಸೆಂಟೆನ್ಸ್ ದೇರ್ ಫೋರ್ ಇಟ್ ಡ್ಯಾಶ್ ಅಂತ ಇದೆ. ಇಟ್ ಆದಮೇಲೆ ಅಲ್ಲಿ ಒಂದು ವರ್ಬನ್ನು ಬಳಸಬೇಕು. ವಾಸ್ ಡಿಸೈಡೆಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಆಯಿತಾ, ಒನ್ ಆಫ್ ದಿ ಪ್ರೆಸೆಂಟ್ಮೆಂಟ್ ಫಾರ್ ಲೈಫ್. ದಿಸ್ ಡ್ಯಾಶ್ ಇನ್ಫಾರ್ಮ್ ಅಂತ ಇದೆ. ಇನ್ಫಾರ್ಮಿಗೆ ಪಾಸ್ಟ್ ಟೆನ್ಸು ಇನ್ಫಾರ್ಮ್ಡ್ ಅಂತ ಬರ್ಕೊಂಡು ದಿಸ್ ಅಂದರೆ ಒಂದು, ಹಾಗಾಗಿ ವಾಸ್ ಇನ್ಫಾರ್ಮ್ಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ದಿ ಕ್ರಿಮಿನಲ್ ಒಬ್ಬ ಕ್ರಿಮಿನಲ್, ಹಾಗಾಗಿ ವಾಸ್ ಕೆಪ್ಟ್ ಅಂತ ಬರೀಬೇಕು, KEPT. ಆದರೆ ನೀವೇನು ಬರೀತೀರ ಗೊತ್ತಾ, ಕೀಪ್ಡ್ ಅಂತ ಬರೀತೀರಾ. ಯಾಕಂದರೆ ಎಲ್ಲ ಕಡೆ ಈಗ ಬರ್ದಲ್ವಾ, ಡಿಸೈಡಿಗೆ ಡಿಸೈಡೆಡ್ ಅಂತ ಬರೆದ್ವಿ, ED ಸೇರಿಸಿದ್ವಿ. ಇನ್ಫಾರ್ಮಿಗೆ ಇನ್ಫಾರ್ಮ್ಡ್ ಅಂತ ಬರೆದ್ವಿ, ಹಾಗೆ ಕೀಪಿಗೆ ಕೀಪ್ಡ್ ಅಂತ ಬರೆದು ಬರ್ತಾಯಿದ್ದೀರಾ ಮಕ್ಕಳೇ, 0 ಮಾರ್ಕ್ಸ್ ಸಿಗುತ್ತೆ. ಹಾಗೆ ಪಾಸ್ಟ್ ಟೆನ್ಸ್ ಇಲ್ಲ, ಕೀಪ್ಡ್ ಅಂತ ವರ್ಡೇ ಇಲ್ಲ, ಕೆಪ್ಟ್ ಅಂತ ಬರೀಬೇಕು. ಬನ್ನಿ ಕ್ವಶನ್ ನಂಬರ್ 12, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ರೂಫ್ಸ್ ಡ್ಯಾಶ್ ವೆನ್ ಹಿ ವಾಸ್ ಆಫರ್ಡ್ ಮನಿ ಟು ವೋಟ್ ಫಾರ್ ಮಡುಕ. ರೂಫ್ ಏನಾಗುತ್ತೆ ಅವನಿಗೆ, ರೂಫಿಗೆ ಇಮ್ಯಾಜಿನ್ ಯುವರ್ ಸೆಲ್ಫ್, ರೂಫು ಫೇಸ್ ಲಿಟ್ ಅಪ್ ವೆನ್ ಹಿ ವಾಸ್ ಆಫರ್ಡ್ ಮನಿ ಟು ವೋಟ್ ಫಾರ್ ಮಡುಕ, ಬಟ್ ಆನ್ ದ ಡೇ ಆಫ್ ಎಲೆಕ್ಷನ್ ಹಿ ವಾಸ್ ಇನ್ ಅ ಫಿಕ್ಸ್. ಹಿ ವಾಸ್ ಇನ್ ಎ ಫಿಕ್ಸ್ ಅಂತ ಹೇಳಿದರೆ ಟ್ರೋಮಾದಲ್ಲಿ ಬಂದುಬಿಡ್ತಾನೆ, ಅಂದರೆ ಕನ್ಫ್ಯೂಷನ್ ಇಲ್ಲಿ ತಲೆ ಏನು ಮಾಡಬೇಕು ಅಂತ ತೋರಿಸ್ತಾ ಇರಲ್ಲ. ಹಾಗಾಗಿ ಸರಿಯಾದ ಉತ್ತರ ಫಸ್ಟ್ ಒನ್ ಫೇಸ್ ಲಿಟ್ ಆಪ್, ಸೆಕೆಂಡ್ ಒನ್ ಇನ್ ಎ ಫಿಕ್ಸ್ ಅಂತ. ಕ್ವಶನ್ ನಂಬರ್ 13 ನೋಡಿ ವಿದ್ಯಾರ್ಥಿಗಳೇ, ಇಲ್ಲೇ ಕಾಪಿ ಮಾಡಿ ಬರೆಯುವಂಥದ್ದು. ಆಯಿತಾ, ಸರಿಯಾದ ಉತ್ತರ ವಿಚ್ ಅಂದರೆ ಏನು ಅಂತ ಕೇಳಿದ್ದಾರೆ. ಕ್ವಶನ್ ಓದೋಣ. ಮದರ್ ತೆರೇಸಾ ವಾಸ್ ಬಾರ್ನ್ ಆನ್ 26 ಆಗಸ್ಟ್ 1910 ಇನ್ ಏನ್ರಿ ಇದು ಸೆಕೊಪ್ಜಿ. ವಿಚ್ ಅಂದ್ರೇ ಸೆಕೊಪ್ಜಿ ಅಂತ. ಆಯಿತಾ, ಹಾಗಿದ್ರೆ 1ಗೆ 4 ಇದೆ ಅಲ್ವ, ಅದು ಸರಿಯಾದ ಉತ್ತರ. ಹರ್ ಅಂದರೆ ಯಾರು ಅಂತ ಕೇಳಿದರೆ ಈಸ್ ಇನ್. ಆಯಿತಾ, ಮೆಸಿಡೋನಿಯಾ. ನೌ ಹರ್ ಫಾದರ್, ಅವಳ ತಂದೆ. ಅವಳಂದರೆ ಯಾರು, ಮದರ್ ತೆರೇಸಾ. ಆಯಿತಾ, ಹಾಗಿದ್ರೆ ಮದರ್ ತೆರೇಸಾ ಅಂತ ಎಲ್ಲಿದೆ, ಬನ್ನಿ 2 ಕಡೆ ಇದೆ ಈಗ. ಹಾಗಿದ್ರೆ ಆಪ್ಷನ್ 1 ಅಥವಾ 6 ಇದಕ್ಕೆ ಸರಿಯಾದ ಉತ್ತರ ಮಕ್ಕಳೇ, ಆಪ್ಷನ್ 6 ಆಗಿರುತ್ತೆ. ಹರ್ ಅಂತ ಹೇಳಿದರೆ ಅಪಾಸ್ಟ್ರಫಿ ಎಸ್ಸು ಬರಬೇಕಾಗತ್ತೆ. ಆಯಿತಾ, ಅವಳ ಅಂತ ಬರಬೇಕಲ್ವಾ, ಹಾಗಾಗಿ. ಆಯಿತಾ, ಬಿಗೆ ಆಪ್ಷನ್ 6 ಸರಿಯಾದ ಉತ್ತರ. ಹೂ ಅಂದರೆ ಯಾರು ಅಂತ ಕೇಳಿದರೆ ಓದೋಣ ಬನ್ನಿ. ಫಾದರ್ ವಾಸ್ ಎ ನೆಕಾಲಾ ಬೆಜೆಕ್ಸ್ವೈನ್ ಹೂ ವಾಸ್ ಎ ಸಿಂಪಲ್ ಬಿಸ್ನೆಸ್ ಮ್ಯಾನ್. ಹೂ ಅಂದರೆ ಯಾರು, ಅವಳ ತಂದೆ. ಫಾದರಿನ ಹೆಸರು ಎಲ್ಲಿದೆ, ಎಸ್ ಆಪ್ಷನ್ 2 ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಪ್ಷನ್ ಸಿಗೆ. ಆಯಿತಾ, ಶಿ ಅಂದರೆ ಯಾರು ಅಂತ ಕೇಳಿದರೆ ವಾಸ್ ಎ ಸಿಂಪಲ್ ಬಿಸ್ನೆಸ್ ಮ್ಯಾನ್. ಶಿ ವಾಸ್ ಎ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್. ಮದರ್ ತೆರೇಸಾ ಬಹಳ ಸುಂದರವಾಗಿ ಇರುತ್ತಾರೆ. ಶಿ ಅಂದರೆ ಈಗ ಆಪ್ಷನ್ 1 ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗುತ್ತೆ. ವೇರ್ ಅಂತ ಕೇಳಿದ್ದಾರೆ, ವೇರ್ ಅಂದರೆ ಏನು ಅಂತ ಅದರ ಹಿಂದೆನೇ ಇದೆ ನೋಡಿ, ಐರ್ಲ್ಯಾಂಡ್ ಅಂತ. ಆಪ್ಷನ್ 3 ಇದು ಸರಿಯಾದ ಉತ್ತರ ಆಗುತ್ತೆ. ಪಾರ್ಟ್ ಬಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್ ಅಂತ ಇದೆ. 2 ಅಂಕದ ಪ್ರಶ್ನೆಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ವಾಟ್ ಆರ್ ದ 2 ಥಿಂಗ್ಸ್ ದಟ್ ರೋಮಿಯೋ ಇಂಟೆಂಡ್ಸ್ ಟು ಡೂ ಆಫ್ಟರ್ ದಿ ಮೆಜರ್ ಅಂತ ಹೇಳಿದರೆ ಡ್ಯಾನ್ಸ್ ಕಂಪ್ಲೀಟ್ ಆದಮೇಲೆ ರೋಮಿಯೋ ಜೂಲಿಯಟ್ ಜೊತೆ ಏನೆಲ್ಲ ಮಾಡಬೇಕು ಅಂತ ಯೋಚಿಸ್ತಾನೆ ಅಂತ. ಕೆಟ್ಟ ಆಲೋಚನೆಗಳು ಬೇಡ ನಿಮಗೆ, ಅವನು ಕೂಡ ಕೆಟ್ಟದನ್ನು ಯೋಚನೆ ಮಾಡಲ್ಲ, ಹೌದಲ್ವಾ. ನೋಡಿ ಏನು ಅಂತ ಹೇಳಿದರೆ ಎ ಅಂತ ಹಾಕಿ ಏನಂತ ಬರೀತೀರಾ, ಹಿ ವಾಂಟ್ಸ್ ಟು ಹೇಳಿ ನೋಡೋಣ. ಹಿ ವಾಂಟ್ಸ್ ಟು ಟಚ್ ಹರ್ ಹ್ಯಾಂಡ್. ಆಯಿತಾ, ಆ್ಯಂಡ್ ಹಿ ವಾಂಟ್ಸ್ ಟು ಟೇಕ್ ಬ್ಲೆಸ್ಸಿಂಗ್ ಟು ಹಿಸ್ ರೋಡ್ ಹ್ಯಾಂಡ್ ಅಂತ. ಇಷ್ಟೇ, ಅವನು ಅವಳನ್ನು ಸ್ಪರ್ಶಿಸಬೇಕು ಹಾಗೂ ಅವಳಿಂದ ಆಶೀರ್ವಾದವನ್ನು ಪಡೆಯಬೇಕು ಅಂತ ಬಯಸ್ತಾನೆ. ಕ್ವಶನ್ ನಂಬರ್ 15, ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಆನ್ ಚಿಲ್ಡ್ರನ್ ವಾಟ್ ಪೇರೆಂಟ್ಸ್ ಮೇ ಹೌಸ್ ಆ್ಯಂಡ್ ವಾಟ್ ದೇ ಮೇ ನಾಟ್ ಅಂತ ಇದೆ. ಏನನ್ನು
ಮಾಡ್ಬೋದು, ಏನನ್ನು ಹಿಡಿದುಕೊಳ್ಳಬಹುದು, ಆಶ್ರಯವನ್ನು ಕೊಡಬಹುದು ಅಂದರೆ ಚಿಲ್ಡ್ರನ್ ಬಾಡೀಸ್ ಅಂತ, ಬಾಡೀಸ್ ದೇಹಗಳನ್ನು, ಮಕ್ಕಳ ದೇಹಗಳನ್ನು ಅಂತ. ವಾಟ್ ಮೇ ನಾಟ್ ಅಂದರೆ ಚಿಲ್ಡ್ರನ್ ಸೋಲ್ಸ್ SOULS ಅಂತ ಆಯಿತಾ. 16ನೆಯ ಪ್ರಶ್ನೆ ವಾಟ್ ಈಸ್ ಚಿಪ್ಕೋ ಮೂಮೆಂಟ್ ಅಂತ ಇದೆ. ಎ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟೇಷನ್. ನೋಡಿ, ಎ ನಾನ್ ವೈಲೆನ್ಸ್ ಪ್ರೊಟೆಸ್ಟ್ ಫಾರ್ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟ್ರೇಷನ್, ಇದನ್ನು ನಾವು ಚಿಪ್ಕೋ ಮೂಮೆಂಟ್ ಅಂತ ಕರಿತೀವಿ. ವುಮೆನ್ ಫ್ರಮ್ ವಿಚ್ ರೀಜನ್ ಪಾರ್ಟಿಸಿಪೇಟೆಡ್ ಇನ್ ದಟ್ ಮೂಮೆಂಟ್. ಹಾಗಿದ್ರೆ ಯಾವ ಪ್ರದೇಶದಿಂದ ಜನರು ಅಲ್ಲಿ ಬಂದಿರ್ತಾರೆ ಹೆಣ್ಣು ಮಕ್ಕಳು ಅಂದರೆ ಗಹರ್ವಾಲ್ ಅಂತ ನೆನ್ಪಿಟ್ಕೊಳ್ಳಿ. ಗಹರ್ವಾಲ್ GAHARWAL ಆಯಿತಾ ಮಕ್ಕಳೇ. ಬನ್ನಿ ಈಗ 17ನೆಯ ಪ್ರಶ್ನೆ ವಿಚ್ ಈಸ್ ದಿ ಮೈಟಿ ಮೂಮೆಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವಾಟರ್. ಲಾಸ್ಟ್ ಪೋಯಮ್ ಇದೆ ಅಲ್ವಾ, ಅದೇ ಆನ್ಸರು ವಾಟರ್ ಅಂತ. ಫಸ್ಟ್ ಆನ್ಸರ್ ಎ. ಸೆಕೆಂಡ್ ಆನ್ಸರು ಏನು ಕ್ವಶನ್ ಇದೆ, ವೇ ಡಿಡ್ ಇಟ್ ಹ್ಯಾಪನ್, ಎಲ್ಲಿ ಮೈಟಿ ಮೂಮೆಂಟ್ ಆಯಿತು ಅಂತ ಕೇಳಿದರೆ ಬಿ ಅಂತ ಹಾಕಿಬಿಟ್ಟು ಇನ್ ಮುಂಬೈ ನಿಯರ್ ಚಾದರ್ ಟ್ಯಾಂಕ್ ಅಂತ ಬರೀಬೇಕು. ಇನ್ ಮುಂಬೈ ನಿಯರ್ ಚಾದರ್ ಟ್ಯಾಂಕ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, 4 ಅಂಕದ ಪ್ರಶ್ನೆಗಳಂತೂ ಎಲ್ಲ ನಿಮಗೆ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಪ್ರತಿಯೊಂದು ಪ್ರಶ್ನೆಯ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಈಗ ನಾವು ಮುಂದೆ ಹೋಗವ, ಯಾಕಂದರೆ ನನ್ನ ಉದ್ದೇಶ ನಿಮಗೇನು ಮಿಸ್ ಮಾಡಬಾರ್ದು ಅಂತ. ನೋಡಿ, ಯಾವ ಕ್ವಶನ್ ಆನ್ಸರ್ ನಾನು ಅಪ್ಲೋಡ್ ಮಾಡಿಕೊಟ್ಟಿಲ್ವೋ ಅದನ್ನು ಕೂಡ ಅಪ್ಲೋಡ್ ಮಾಡಿಕೊಡ್ತೇನೆ. ಮೊದಲು ರಿಲೀಸ್ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ಗಳ ಕೀ ಆನ್ಸರನ್ನು ಬಿಟ್ಟುಬಿಡ್ತೇನೆ, ಯಾಕಂದರೆ ಎಲ್ಲರಿಗೂ ಕೂಡ ಅನುಕೂಲವಾಗಲಿ ಅಂತ. ಯಾಕಂದರೆ ಹುಡುಗರು ನನಗಿಂತ ಬಹಳ ಫಾಸ್ಟ್ ಆಗಿದ್ದಾರೆ. ಈ ಪ್ಯಾಸೇಜನ್ನು ನೀಟಾಗಿ ಓದ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಕಾಲೇಜಲ್ಲಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ಕೊಟ್ಟಿಲ್ಲ ಅಂದರೆ ಟೆನ್ಷನ್ ತಗೋಬೇಡಿ ಸರ್, ನಾನು ಕೊಡ್ತೀನಿ. ವಾಟ್ ವಾಸ್ ದಿ ಫೀಮೇಲ್ ಲಿಟ್ರರಿ ರೇಟ್ ಇನ್ ಇಂಡಿಯಾ ಇನ್ 1991 ಅಂತ ಇದೆ. ಇದನ್ನು ನಾನು ನಿಮ್ಮ ಪ್ಯಾಸೇಜಲ್ಲಿ ಓದಿ ಬರೆಯುವಂಥದ್ದು ಟೆಕ್ಸ್ಟ್ ಬುಕ್ಕಲ್ಲ ಆಯಿತಾ. ಆದರೂ ಕೂಡ ನಿಮ್ಗೆ ಆನ್ಸರನ್ನು ಹೇಳ್ತಾ ಇದ್ದೀನಿ, ಯಾಕಂದರೆ ಬಹಳ ವಿದ್ಯಾರ್ಥಿಗಳು ಇದು ಕೂಡ ಟಫ್ ಅಂತ ಬಯಸ್ತಾರೆ. ಹಾಗಾಗಿ ಮೊದಲನೇ ಆನ್ಸರು 39.2 ಏನಂತೀರ 8% ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಬಿಗೆ ಎಜುಕೇಷನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಸಿ 1992 ಅಂತ. ಆಪ್ಷನ್ ಇ ಏನಂತಾರೆ ಉತ್ತರ ಪ್ರದೇಶ ಆದರೂ ಬರಿಬೋದು, ಮಧ್ಯಪ್ರದೇಶ ಆದರೂ ಬರಿಬೋದು ಆಯಿತಾ, ರಾಜಸ್ಥಾನ ಆದರೂ ಬರಿಬೋದು, ಈ ರೀತಿಯಾಗಿ ಬಿಹಾರ ಆದರೂ ಬರಿಬೋದು. ಕ್ವಶನ್ ನಂಬರ್ ಎಫ್, ಇಲ್ಲಿ ಆ್ಯಂಟೋನಿಮ್ ಅಂತ ಕೇಳಿದ್ದಾರೆ. ಆ್ಯಂಟೋನಿಮ್ ಅಂತ ಹೇಳಿದರೆ ವಿದ್ಯಾರ್ಥಿಗಳೇ ವಿರುದ್ಧ ಪದ ಅಂತ. ರ್ಯಾಷನಲ್ಲಿಗೆ ಇರ್ರ್ಯಾಷನಲ್ ಅಂತಲೇ ಬರೀಬೇಕು, ಮತ್ತು ಯಾವುದು ಕೂಡ ಇದಕ್ಕೆ ಆನ್ಸರ್ ಅಲ್ಲ. ಕ್ವಶನ್ ನಂಬರ್ ಜಿ ಇದೆ ಅಲ್ವಾ, ಇದಕ್ಕೆ ಸರಿಯಾದ ಉತ್ತರ ಬೀಜಿಂಗ್ ಅಂತ. ಕ್ವಶನ್ ನಂಬರ್ 10ಕ್ಕೆ ದ ಮೋಸ್ಟ್ ಎಜುಕೇಟೆಡ್ ದೇ ಮಸ್ಟ್ ಎಜುಕೇಟ್ ಗರ್ಲ್ಸ್ ಅಂತ. ದೇ ಮೋಸ್ಟ್ ಅಲ್ಲ, ಮಸ್ಟ್ ಎಜುಕೇಟ್ ಗರ್ಲ್ಸ್ ಅಂತ. ಲಾಸ್ಟ್ ಕ್ವಶನ್ ನೋಡಿ, ಸಫಿಕ್ಸ್ ಮಾಡಿ ಅಂತ ಇದೆ. ಎಂಪವರ್ ಅಂತ ಇದೆ. ಎಂಪವರ್ ಇದನ್ನು ನೌನ್ ಕೂಡ ಮಾಡಬೇಕು, ಸಫಿಕ್ಸ್ ಕೂಡ ಮಾಡಬೇಕು. ಹಾಗಿದ್ರೆ ಸರಿಯಾದ ಉತ್ತರ ಎಂಪವರ್ ಪ್ಲಸ್ಮೆಂಟ್ ಎಂಪವರ್ಮೆಂಟ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ನಿಮಗೆ ಪ್ಯಾಸೇಜ್ ಡಿಫಿಕಲ್ಟ್ ಆಗ್ತಾಯಿದ್ರೆ ತಾವುಗಳು ಇಂಥ ಒಂದು ಪೋಯಮು ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿರುತ್ತೆ. ಇದನ್ನು ಓದ್ಕೊಂಡು ತಾವುಗಳು ಏನು ಮಾಡ್ಬೋದು, ಪೋಯಮನ್ನು ಓದ್ಕೊಂಡು ಅದು ಬರಿಬೋದು, ಅದು ಬೇಡ ಅನಿಸಿದರೆ ಆಯಿತಾ. ಬನ್ನಿ ಈಗ ವೇರ್ ಡಸ್ ದ ಶಿಪ್ ಲ್ಯಾಂಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಶುಗರ್ ಫೀಲ್ಡ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ ಆಯಿತಾ. ಕ್ವಶನ್ ನಂಬರ್ ಬಿ, ಇದಕ್ಕೆ ಸರಿಯಾದ ಉತ್ತರ ಬೇರ್ ಫೂಟ್ ಆಗಿರುತ್ತೆ. ಕ್ವಶನ್ ನಂಬರ್ ಸಿ, ಇದಕ್ಕೆ ಸರಿಯಾದ ಉತ್ತರ ಏನಿದು ಟಯರ್ಡ್ ಅಂತ ಆಯಿತಾ. ಕ್ವಶನ್ ನಂಬರ್ ಡಿ, ಅದು ಗ್ರಾಮರು. ಫಾಲೋನ ಆಂಟೋನಿಮ್ ಅಂತ ಮಾಡಬೇಕು, ಅಂದರೆ ವಿರುದ್ಧ ಪದ, ಜೊತೆಗೆ ಪ್ರಿಫಿಕ್ಸ್ ಕೂಡ ಆಗಬೇಕು. ಅನ್ಫಾಲೋ ಅನ್ನುವಂಥದ್ದೇ 100% ಸರಿಯಾದ ಉತ್ತರ. ಅನ್ಫಾಲೋ, UN ಅನ್ಫಾಲೋ ಆಯಿತಾ, ಸಿಂಗಲ್ ವರ್ಡ್ ಅದು. ಕ್ವಶನ್ ನಂಬರ್ ಇ ಕಣ್ರಿ, ಇದಕ್ಕೆ ಸರಿಯಾದ ಉತ್ತರ ಹಿ ಡಸ್ ನಾಟ್ ವಾಂಟ್ ಟು ಗೋ ಟು ದೇರ್ ಸ್ಕೂಲ್ ಅಂತ. ಕ್ವಶನ್ ನಂಬರ್ ಎಫ್ ಕಣ್ರಿ, ಇದಕ್ಕೆ ಹವರಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ ಜಿ ಕಣ್ರಿ, ಏನಿದಕ್ಕೆ ಇನ್ ದಿ ಮ್ಯಾಜಿಕ್ ಫಾರೆಸ್ಟ್ ಅಂತ. ಕ್ವಶನ್ ನಂಬರ್ ಹೆಚ್ ಕಣ್ರಿ, ಇದಕ್ಕೆ ಬಿನಿತ್ ಮ್ಯಾಂಗೋ ಟ್ರೀ ಅಂತ ಆಯಿತಾ. ಲಾಸ್ಟ್ ಕ್ವಶನ್ ನೋಡವ, ಕ್ವಶನ್ ನಂಬರ್ ಹೆಚ್ಚಿಗೆ ಹೂಮ್ ಡಸ್ ದ ಸ್ಪೀಕರ್ ಅಲ್ವಾ, ಹಿಸ್ ಫಾದರ್ ಅಂತ ಆಗುತ್ತೆ, ಹಿಸ್ ಫಾದರ್. ಲಾಸ್ಟ್ ಒನ್ನಿಗೆ ಬಿನಿತ್ ಅ ಮ್ಯಾಂಗೋ ಟ್ರೀ ಅಂತ. ಬನ್ನಿ ಈಗ ಫುಲ್ಲು ಗ್ರಾಮರ್ ಪಾರ್ಟನ್ನು ನಾವು ನೋಡ್ತಾ ಹೋಗೋಣ. ಬೇಜಾರಾಗ್ಬೇಡ್ರಪ್ಪ, ವಿಡಿಯೋ ಲೆಂತಿ ಆಗುತ್ತೆ ಅಂತ. ಉದ್ದೇಶ ಪ್ರತಿಯೊಬ್ಬರು ಕಲೀಲಿ ಅಂತ. ನನ್ನ ಉದ್ದೇಶ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಇಲ್ಲಿ ಪಾಠ ಮಾಡಬೇಕು ಅಂತ ಅಲ್ಲ ಆಯಿತಾ. ನಿಮ್ಮ ಫ್ರೆಂಡ್ಸ್ಗಳು ಪಾಪ ಏನು ಬರಲ್ಲ ಅಲ್ವಾ ಅಂಥವರಿಗೆ. ಬನ್ನಿ ವಿದ್ಯಾರ್ಥಿಗಳೇ ನೋಡಿ, ಕೋಪರ್ನಿಕಸ್ ಸೇಸ್ ದ್ಯಾಟ್ ಡ್ಯಾಶ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದಿ ಸನ್ ಅಂತ ಇದೆ. ಸೇಸ್ ದ್ಯಾಟ್ ದಿ ಅರ್ತ್ ಅಂತಲೇ ಬರಬೇಕು. ಯಾಕೆ ಸರ್ ದಿನೇ ಬರಬೇಕು, ಅಲ್ಲಿ ಬ್ರ್ಯಾಕೆಟಲ್ಲಿ ಇದೆ ಯೂಸ್ ಆರ್ಟಿಕಲ್ ಅಂತ ಇದೆ. ಪ್ರಾಪರ್ ಆರ್ಟಿಕಲ್ ಇರದೇ 3 ಎ ಆ್ಯಂಡ್ ದಿ, 3ರಲ್ಲಿ ಯಾವುದೋ ಒಂದು ಬರಬೇಕು. ಇದು ವೋವೆಲ್ ಸೌಂಡ್ ಅಲ್ಲ
ಆಯಿತಾ. ಹಾಗಾಗಿ ಇಲ್ಲಿ ಆ್ಯನ್ ಅಂತ ಬರಲ್ಲ. ಇದಕ್ಕೆ ಏನಂತೀರ ತಾವುಗಳು ಡೆಫಿನೆಟ್ ಆರ್ಟಿಕಲ್ ಇದು, ಹಾಗಾಗಿ ದಿ ಅಂತ ಬರಿಬೇಕು. ಕ್ವಶನ್ ನಂಬರ್ 2ನಲ್ಲಿ ರೀಅರೇಂಜ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಾ ಆ್ಯಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್ ಟು ಮೇಂಟೈನ್ ಪೀಸ್ ಇನ್ ಸೊಸೈಟಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಲಾ ಆ್ಯಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್ ಟು ಮೇಂಟೈನ್ ಪೀಸ್ ಇನ್ ಸೊಸೈಟಿ ಅಂತ. ಕ್ವಶನ್ ನಂಬರ್ 3 ನೋಡೋಣ. ಈಚ್ ಮ್ಯಾನ್ ಆ್ಯಂಡ್ ಈಚ್ ವುಮೆನ್ ಡ್ಯಾಶ್ ಗಿವನ್ ಆ್ಯನ್ ಆಪರ್ಚುನಿಟಿ ಟು ಸ್ಪೀಕ್ ಅಂತ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದು ನೋಡಿ. ಇಲ್ಲಿ ಏನಂತೀರ ತಾವುಗಳು, ಈಚ್ ಮ್ಯಾನ್ ಆ್ಯಂಡ್ ಈಚ್ ವುಮೆನ್ ಪ್ರತಿಯೊಬ್ಬರಿಗೂ ಕೂಡ ಅಂತ ನೋಡಿ, ಕನ್ನಡದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಂತ ವಾಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4ಅಲ್ಲಿ ಒನ್ ಆಫ್ ಮೈ ಕ್ಲಾಸ್ ಏನಂತೀರ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್, ಒನ್ ಅಂತಲೇ ಇದೆ ಹೌದಲ್ವಾ, ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಡ್ಯಾಶ್ ಲಿವ್ ಇನ್ ಸಿಡ್ನಿ ನಾವು, ಈಗಲೂ ಕೂಡ ಇದ್ದಾರೆ ಅಂತ ಇದೆ. ಹಾಗಾಗಿ ಈಗಲೂ ಕೂಡ ಅಲ್ಲೇ ವಾಸವನ್ನು ಮಾಡುತ್ತಿದ್ದಾರೆ ನೋಡಿ, ಮಾಡುತ್ತಿದ್ದಾರೆ ಕಂಟಿನ್ಯೂಸ್ ಟೆನ್ಸ್. ಹಾಗಾಗಿ ಸರಿಯಾದ ಉತ್ತರ ಈಸ್ ಲೀವಿಂಗ್ ಅಂತ ಅಲ್ಲಿ ಬರಬೇಕು. 99% ಚಾನ್ಸಸ್ ಇದೆ ವಿದ್ಯಾರ್ಥಿಗಳೇ ಇದರಲ್ಲಿ ಕಾಣುವಂತಹ ಗ್ರಾಮರ್ ಭಾಗ. ಕ್ವಶನ್ ಆನ್ಸರು ನಿಮ್ಮ ಯೂನಿಟ್ ಟೆಸ್ಟ್ 2ಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ನಾನು ನಿಮಗೆ ಟೋಟಲ್ 3 ಮಾಡಲ್ ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡಲಾಗಿದೆ. 3ಕ್ಕೂ ಕೂಡ ಕೀ ಆನ್ಸರನ್ನು ಅಪ್ಲೋಡ್ ಮಾಡಿ ಕೊಡ್ತೇನೆ. ಕ್ವಶನ್ ನಂಬರ್ 31ರಲ್ಲಿ ಬಿ ಕೂಡ ಇದೆ. ನಿಮಗೆ ಮೇಲಿನ ಪ್ರಶ್ನೆಗಳು ಡಿಫಿಕಲ್ಟ್ ಆಗ್ತವೆ ಅಂದರೆ ತಾವುಗಳು ಈ ಕ್ವಶನ್ಸ್ಗಳನ್ನು ಎಕ್ಸಾಮಲ್ಲಿ ಬರಿಬೋದು. ಒನ್ ಫೈನ್ ಡೇ ಎ ವೆಲ್ತಿ ಮ್ಯಾನ್ ಡ್ರೋ ಔಟ್ ಆಫ್ ಹಿಸ್ ಸಿಟಿ, ಹಿ ಸಾ ಫಾರ್ಮರ್ಸ್ ಹೌಸ್ ಆನ್ ಹಿಸ್ ವೇ ಡ್ಯಾಶ್ ಅಂತ ಇದೆ. ಆ್ಯಂಡ್ ಹಿ ವಾಸ್ ಅಟ್ರಾಕ್ಟೆಡ್ ಟು ಇಟ್ ಅಂತ ಬರಿಬೇಕು. ಫಸ್ಟ್ ಆನ್ಸರು ಆ್ಯಂಡ್ ಹಿ ವಾಂಟೆಡ್ ಟು ಬೈ ಇಟ್ ಆ್ಯಸ್ ಇಟ್ ವಾಸ್ ಲುಕ್ಕಿಂಗ್ ಗ್ರೇಟ್ ನೋಡಿ. ಫಸ್ಟ್ ಆನ್ಸರ್ ಆ್ಯಂಡು, ಸೆಕೆಂಡ್ ಆನ್ಸರ್ ಆ್ಯಸು, ಬಟ್ ಮೂರನೇ ಆನ್ಸರ್ ಆಗುತ್ತೆ ದ ಫಾರ್ಮರ್ ವಾಸ್ ನಾಟ್ ವಿಲ್ಲಿಂಗ್ ಟು ಸೆಲ್ ಹಿಸ್ ಹಾರ್ಸ್ ಅಂತ, ಬಟ್ ಅಂತ ಆಯಿತಾ. ಲಾಸ್ಟ್ ಆನ್ಸರು ಅಟ್ ಲಾಸ್ಟ್ ಅಂತ ಈ ಮುಗೀತಿಲ್ಲಿಗೆ. ಕ್ವಶನ್ ನಂಬರ್ 32 ನೋಡೋಣ. ಇಲ್ಲೂ ಕೂಡ ನಿಮಗೆ 2 ಮಾರ್ಕ್ಸಿಗಿದೆ. ಇದರಲ್ಲೂ ಕೂಡ ನಿಮಗೆ ಆಪ್ಷನ್ ಇದೆ. ನೀವು WH ಕ್ವಶನ್ಸ್ ಫ್ರೇಮಿಂಗ್ ಕ್ವಶನ್ಸ್ ಮಾಡ್ಬೋದು ಅಥವಾ ರೆಕ್ಟಿಫೈ ದಿ ಎರರ್ ಅಂತ ಇದೆ. ಎರಡರಲ್ಲಿ ಯಾವುದಾದ್ರೂ ಒಂದು ಬರಿಬೋದು. ಬನ್ನಿ, ಒಂದನೇದು ಕ್ವಶನ್ ಟ್ಯಾಕ್ಸ್ ಇದೆ. ರಾಘು ಹ್ಯಾಸ್ ಗಾನ್ ಟು ಅಟೆಂಡ್ ದಿ ವರ್ಕ್ಶಾಪ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪಾಸಿಟಿವ್ ಸೆಂಟೆನ್ಸು, ನೆಗೆಟಿವ್ನಲ್ಲಿ ಆನ್ಸರ್ ಬರಬೇಕು. ಹ್ಯಾಸಂಟ್ ಹಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹ್ಯಾಸು ನಾಟು ಹಿ ಅಂತ ಬರೆದು ಕ್ವಶನ್ ಮಾರ್ಕ್ ಬರಿಬೇಕು. ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಯಾರಿಗೆ ಬರಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೋಸ್ಕರ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಈಗಲೂ ಸಮಯವಿದೆ. ಯು ಕ್ಯಾನ್ ಚೇಂಜ್ ಯುವರ್ ಮಾರ್ಕ್ಸ್ ಇನ್ ಮಾರ್ಕ್ಸ್ ಕಾರ್ಡ್. ಪ್ಲೀಸ್ ಕಂಡ್ರೋ. ಕ್ವಶನ್ ನಂಬರ್ 2, ಚಾರ್ಲ್ಸ್ ಡಾರ್ವಿನ್ ಡೆವಲಪ್ಡ್ ದಿ ಥಿಯರಿ ಆಫ್ ಎವಲ್ಯೂಷನ್ ಅಂತ ಇದೆ. ಚಾರ್ಲ್ಸ್ ಡಾರ್ವಿನ್ಗೆ ಅಂಡರ್ಲೈನ್ ಹಾಕಿದ್ದಾರೆ. WH ಕ್ವಶನ್ ರೆಡಿ ಮಾಡಿ ಅಂತ ಇದೆ. ಭಾಳ ಈಸಿ. ಹೂ ಅಂತ ಚಾರ್ಲ್ಸ್ ಡಾರ್ವಿನ್ ಜಗಕ್ಕೆ ಬರೆದು ಏನೇನಿದೆಯೋ ಎಲ್ಲ ಕ್ವಶನ್ ಸೇಮ್ ಆ್ಯಸ್ ಇಟ್ ಈಸ್ ಬರೆದು ಒಂದು ಕ್ವಶನ್ ಮಾರ್ಕ್ ಹಾಕಿ ಎಕ್ಸಾಂಪಲಿಗೆ ಹೂ ಡೆವಲಪ್ಡ್ ದಿ ಥಿಯರಿ ಆಫ್ ಎವಲ್ಯೂಷನ್ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು ಆಯಿತಾ. ಚಾರ್ಲ್ಸ್ ಡಾರ್ವಿನ್ ಅಂತ ಬರೀಬಾರ್ದು ನಿಮ್ಮ ಉತ್ತರದಲ್ಲಿ. ಅಥವಾ ಅದು ಬರಲ್ಲ ಸರ್ ನನಗೆ ಅಂದರೆ ಗೊತ್ತಾಗಲ್ಲ ಅಂದರೆ ರೆಕ್ಟಿಫೈ ದಿ ಎರರ್. ಮೆನಿ ಚಿಲ್ಡ್ರನ್ ಈಸ್ ದೇರ್ ಇನ್ ದಿ ಪ್ಲೇಗ್ರೌಂಡ್ ಅಂತ ಇದೆ. ಮೆನಿ ಚಿಲ್ಡ್ರನ್ ಅಂದರೆ ಬಹಳ ಜನ ಅಂತ, ಈಸ್ ಅಂತ ತಪ್ಪು, ಅಲ್ಲಿ ARE ಅಂತ ಬರೆದು ಸಂಪೂರ್ಣವಾಗಿ ಸೆಂಟೆನ್ಸನ್ನು ಬರೀಬೇಕು. ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದಿ ಪ್ಲೇಗ್ರೌಂಡ್ ಅಂತ. ಕ್ವಶನ್ ನಂಬರ್ 2, ವೆನ್ ಯು ಆರ್ ಲಿವಿಂಗ್ ಟು ಫ್ರಾನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವೆನ್ ಯು ಆರ್ ಅಲ್ಲ, ಅದು ಆರ್ ಯು ಅಂತ ಆಗಬೇಕು. ಆರ್ ಯು ಲಿವಿಂಗ್ ಟು ಫ್ರಾನ್ಸ್ ಅಂತ ಆಗಬೇಕು ಮಕ್ಕಳೇ. ಕ್ವಶನ್ ನಂಬರ್ 33 ನೋಡೋಣ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ಎರರ್ ನೋಟ್ಸ್ ಬೈ ಫಿಲ್ಲಿಂಗ್ ಅಂತ ಇದೆ. ನೋಡಿ, ಇದಕ್ಕೆ ಕೇವಲ 2 ಮಾರ್ಕ್ಸ್ ಇದೆ. 4 ಎಂಟಿ ಡ್ಯಾಶ್ಗಳು ನಿಮಗೆಲ್ಲರಿಗೂ ಕೂಡ ಕಾಣ್ತಾ ಇವೆ. ಭಾಳ ಈಸಿ ಕಂಡ್ರೋ. ನೋಡಿ, ಈಗ ದಿ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಯಾರು? 1ನೇ ಡ್ಯಾಶು ಖಾಲಿ ಇದೆ, ಅಲ್ಲಿ ಫಾರ್ಮರ್ಸ್ ಅಂತ ಬರೀಬೇಕು ಫಸ್ಟು ಬಾಕ್ಸಿಗೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಬನ್ನಿ, ಈಗ 2ನೇ ಡ್ಯಾಶ್ ಏನು? ಪ್ರೊವೈಡ್ ಪೀಪಲ್ ಡ್ಯಾಶ್ ಅಂತ ಇದೆ. ಪ್ರೊವೈಡ್ ಪೀಪಲ್ ಏನು ಕೊಟ್ಟರು ಅವರಿಗೆ? ಫುಡ್ ಅಂತ. ಸೆಕೆಂಡ್ ಆನ್ಸರಿಗೆ ಫುಡ್ ಅಂತ ಬರೀರಿ. ನೆಕ್ಸ್ಟ್ ಥರ್ಡ್ ಆನ್ಸರ್ ಈ ಕಡೆ ಬನ್ನಿ. ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಡ್ಯಾಶ್ ಅಂತ ಇದೆ. ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಲಾಸ್ಟ್ಗೆ ದಿ ಚಾಲೆಂಜಸ್ ಫೇಸ್ಡ್ ಡ್ಯಾಶ್ ಅಂತ ಇದೆ. ಇಲ್ಲಿ ತಾವುಗಳು ಒಂದು ಆನ್ಸರ್ ಅವರೇ ಕೊಟ್ಟಿದ್ದಾರೆ, ಕೊನೆಯ ಸಾಲಿನಲ್ಲಿದೆ ಅಲ್ವಾ, ಅದೇ ಆನ್ಸರ್ ಕಾಪಿ ಮಾಡಿ ಬರೀರಿ. ಕ್ರಾಪ್ ಫೇಲ್ಯೂರ್ ಅಂತ ಅಷ್ಟೇ. ಇಲ್ಲಿಗೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬೇಜಾರಾಗ್ಬಿಟ್ರು, ಏನೋ ಕೊರಿತಾನಲ್ಲ ಇವನು ಅಂತ. ಉದ್ದೇಶ ನಂದು ನಿಮ್ಗೆ ಅರ್ಥ ಆಗಲಿ ಅಂತ.
ಕಟಕಟ ಅಂತ ಬೇಗ ಮಾಡಿ ನಾನು ಮುಗಿಸಿದ್ರೆ ನಿಮಗೆ ಏನೂ ಅರ್ಥ ಆಗಲ್ಲ. ಬರ್ರಿ ಇದಕ್ಕೆ 34ನೇ ಪ್ರಶ್ನೆ. ನನ್ನ ವಿಡಿಯೋ ವೈರಲ್ ಆಗಿದ್ದೇ ಇದು 34ನೇ ಪ್ರಶ್ನೆ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಈಗಲೂ ಕೂಡ ನೀವು ಪಾಪ್ಯುಲರ್ ವಿಡಿಯೋ ಅಂತ ಕ್ಲಿಕ್ ಮಾಡಿದರೆ 2.5 ಲಕ್ಷ ಜನ 3 ಲಕ್ಷ ಜನ ನೋಡಿರುವಂಥ ವಿಡಿಯೋ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಬಹಳ ಈಸಿಯಾಗಿ ಹೇಳ್ಕೊಡ್ತೀನಿ ಕೇಳಿ. ಆನ್ಸರ್ ಹೇಳ್ತೀನಿ ಈಗ. ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಕೂತ್ರೆ 30 ನಿಮಿಷ ಆಗುತ್ತೆ. ನೋಡಿ, ಆಲಿಫ್ಯಾನೋ ಆಸ್ಕ್ಡ್ ಬೋರ್ಗ್ಸ್ ವಾಟ್. ನೋಡಿ, ಕ್ಲಿಯರಾಗಿ ನೀವು ಬರ್ಕೊಂಡ್ರೆ ಬಹಳ ಒಳ್ಳೆಯದು. ಏನು ಆನ್ಸರೇ ಬರ್ಕೊಂಬಿಡಿ. ವಾಟ್ ವಾಸ್ ಬ್ಲೈಂಡ್ನೆಸ್ ಟು ಹಿಮ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಇದು ರೈಟ್ ಆನ್ಸರ್ ಆಗಿರುತ್ತೆ. ವಾಟ್ ವಾಸ್ ಬ್ಲೈಂಡ್ನೆಸ್ ಟು ಹಿಮ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗತ್ತೆ. ಬೋರ್ಗ್ಸ್ ರಿಪ್ಲೈಡ್ ಆಲಿಫ್ಯಾನೋ ದಟ್ ಇಟ್ ಈಸ್ ತೆಗೆದು ವಾಸ್ ಬರೀರಿ. ಇಟ್ ವಾಸ್ ಎ ವೇ ಆಫ್ ಲೈಫ್ ಆ್ಯಂಡ್ ದಟ್ was not completely and added that he was not completely unhappy. ಇಷ್ಟೇ. and added that he was not completely unhappy ಅಂತ. ಐಗೆ he, ಆಮಿಗೆ was ಅಷ್ಟೇ ಚೇಂಜ್ ರೀ, ಮತ್ತೇನೂ ಇಲ್ಲ. ಆಲಿಫ್ಯಾನೋ ಆಸ್ಕ್ಡ್ ಬೋರ್ಗ್ಸ್ ವೆದರ್, ಯಾಕಂದರೆ ಇದು ಎಸ್ ಆರ್ ನೋ ಕ್ವಶನ್. ವೆದರ್ ಯು ತೆಗೆದು ಹಿ ಹಾಕಿ, ಹ್ಯಾವ್ ಅಲ್ಲಿ ಹ್ಯಾಡ್ ಹಾಕಿ. ವೆದರ್ ಹಿ ಹ್ಯಾಡ್ ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದಿ ಹಿಸ್ಟ್ರಿ ಆಫ್ ದ ಬುಕ್, ಕ್ವಶನ್ ಮಾರ್ಕು ತೆಗಿಬೇಕು ಆನ್ಸರಲ್ಲಿ. ಲಾಸ್ಟಿಗೆ ಬೋರ್ಗ್ಸ್ ರಿಪ್ಲೈಡ್ ಆಲಿಫ್ಯಾನೋ ದಟ್ ಇಟ್ ವಾಸ್ ಆ್ಯನ್ ಎಕ್ಸಲೆಂಟ್ ಐಡಿಯಾ. ಐ ಜಾಗದಲ್ಲಿ ಈಸ್ ಜಾಗದಲ್ಲಿ ವಾಸ್ ಹಾಕಿದರೆ ಮುಗೀತು. 35ನೇ ಪ್ರಶ್ನೆ, ಕಂಪ್ಲೀಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ಕ್ಯಾನ್ ಯು ಬುಕ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ದಿ ಡೆಂಟಿಸ್ಟ್ ಅಂತ ಇದೆ. ಹಾಸ್ಪಿಟಲಲ್ಲಿ ನಡೀತಿರುವಂಥದ್ದು. ಕಾಲ್ ಮಾಡಿದ್ದೀರಾ ನೀವು, ಆವಾಗ ರಿಸೆಪ್ಷನಿಸ್ಟ್ ಹೇಳ್ತಾರೆ ಶೂರ್ ಸರ್ ಕಾಮ ಹಾಕಿ ಐ ವಿಲ್ ಅಂತ ಬರಿಬೇಕು. ನಿಮಗಿದು ಇಷ್ಟು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಗೊತ್ತಾಗಲ್ಲ ಅಂದರೆ ಶೂರ್ ಸರ್ ಐ ವಿಲ್ ಬುಕ್ ಯುವರ್ ಅಪಾಯಿಂಟ್ಮೆಂಟ್ ಅಂತ ಬರಿಬೋದು. ಆವಾಗ ಅಭಿಜಿತ್ತು ಗಿವಿಂಗ್ ಇನ್ಫಾರ್ಮೇಷನ್ ಅಂತ ಇದೆ, ಆಯಿತಾ. ಅಟ್ ವಾಟ್ ಟೈಮ್ ಡು ಯು ವಾಂಟ್ ದಿ ಅಪಾಯಿಂಟ್ಮೆಂಟ್ ಅಂತ ರಿಸೆಪ್ಷನಿಸ್ಟ್ ಕೇಳಿದರು. ಆವಾಗ ಅಜಿತ್ ಒಂದು ಸಮಯವನ್ನು ಹೇಳ್ತಾನೆ, ಏನಾದರೂ ಬರಿಬೋದು. ಅಟ್ 10 AM, ಅಟ್ 5 PM ಏನಾದರೂ ಬರಿಬೋದು, ಆದರೆ ಅಟ್ ಅಂತ ಇರಬೇಕು, ನೆನಪಿರಲಿ. ರಿಸೆಪ್ಷನಿಸ್ಟು ಓಕೆ ಐ ವಿಲ್ ಬುಕ್ ಇಟ್ ಅಂತ ಹೇಳ್ತಾಳೆ. ಆವಾಗ ಅಭಿಜಿತ್ತು ಬಹಳ ಖುಷಿಯಾಗಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆಗಳು ಅಂತ, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳ್ತಾನೆ. ಕ್ಲಿಯರ್ ಮೈ ಡಿಯರ್. ಬನ್ನಿ ಈಗ ಪಾರ್ಟ್ ಇಗೆ ಹೋಗವ. ಪಾರ್ಟ್ ಇ ವಿದ್ಯಾರ್ಥಿಗಳೇ, ಏನು ಟೆನ್ಷನ್ ತಗೋಬೇಡಿ. ಇದಕ್ಕೂ ಸಂಪೂರ್ಣವಾಗಿ ಒಂದು ಕೀ ಆನ್ಸರನ್ನೇ ರೆಡಿ ಮಾಡಿ ನಿಮಗೆ ನಾನು ಅಪ್ಲೋಡನ್ನು ಮಾಡಿ ಕೊಡ್ತೇನೆ. ಯಾಕಂದರೆ ಬಹಳ 3 ಮಾಡಲ್ ಕ್ವಶನ್ ಪೇಪರು ಸಬ್ಜೆಕ್ಟ್ ವೈಸ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದಾರೆ. ಮೊದಲು 3 ಮಾಡಲ್ ಕ್ವಶನ್ ಪೇಪರನ್ನು ಇದೇ ತಿಂಗಳಲ್ಲಿ ತಾವುಗಳು ಫುಲ್ಲು ಪರ್ಫೆಕ್ಟ್ ಆಗಿರಬೇಕು. ಯಾಕಂದರೆ ನನ್ನ ಟಾರ್ಗೆಟು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಬನ್ನಿ ವಿದ್ಯಾರ್ಥಿಗಳೇ, ಇದು ಲೆಟರ್ ರೈಟಿಂಗು ಭಾಳ ಈಸಿಯಾಗಿರುತ್ತೆ, ಆಯಿತಾ. ಇದನ್ನು ನಾನು ಕಲಿಸ್ಕೊಡ್ತೇನೆ ನಿಮಗೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಡ್ತೇನೆ, ಕಲ್ಕೊಳ್ಳಿ. ನಂತರದಲ್ಲಿ ಲೆಟರ್ ರೈಟಿಂಗ್ ಬರಲ್ಲ ಅಂದರೂ ಯು ಕ್ಯಾನ್ ರೈಟ್ ಸ್ಪೀಚ್ ರೈಟಿಂಗ್ ಇದೆ. ಒಂದು ಯಾವುದು, ಯು ಆರ್ ದ ಪ್ರೆಸಿಡೆಂಟ್ ಆಫ್ ಯುವರ್ ಕಾಲೇಜ್, ಯು ಆಸ್ಕ್ ಟು ಇಂಟ್ರೊಡ್ಯೂಸ್ ದ, ಒಂದು ಚೀಫ್ ಗೆಸ್ಟ್ ಬಂದಿದ್ದಾರೆ, ಇದು ಇಂಟ್ರೊಡ್ಯೂಸ್ ಮಾಡುವಂಥ ಒಂದು ಸ್ಪೀಚ್ ಆಗುತ್ತೆ, ಬಹಳ ಈಸಿಯಾಗಿ ಆಗಿರುವಂಥದ್ದು. ಧನ್ಯವಾದಗಳು ವಿದ್ಯಾರ್ಥಿಗಳು. ಇಲ್ಲಿಗೆ 80 ಅಂಕದ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಯಾರಿಗೆ ಅರ್ಥ ಆಗಿಲ್ವೋ, ತೊಂದರೆ ಇದೆಯೋ ಅಂಥವರು ಕಮೆಂಟ್ ಮುಖಾಂತರ ನನಗೆ ಏನಂತೀರ ತಗೊಳ್ಳೋ ರಿಕ್ವೆಸ್ಟ್ನ ಕಳಿಸಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಕಣ್ರೋ. ಧನ್ಯವಾದಗಳು.